ಡ್ಯಾಡ್, ಏನಿದು ನಿರೋಷ ಖುಷಿಯಾಗೇ ಬರ್ತಿದ್ದಾಳಲ್ಲ? ಸೂರ್ಯನ ಹತ್ರ ನನ್ನ ತಂದೆ ಚಿದಂಬರಂ ಅಂತ ಹೇಳಿಲ್ಲ ಅನ್ಸತ್ತೆ. ಒಂದು ವೇಳೆ ಹೇಳಿದ್ರೆ ಇಷ್ಟೊತ್ತಿಗೆ ಅಳ್ತಾ ಬರ್ತಿದ್ಲು. ಯಾವುದಕ್ಕೂ ಮತ್ತೆ ವಿಚಾರಿಸಿ ಸೂರ್ಯನ ಹತ್ರ ಹೇಳೋ ಹಾಗೆ ಮಾಡಲೇಬೇಕು. ಏನ್ ನಿರೋಷ, ಇಷ್ಟೊಂದು ಖುಷಿಯಾಗಿದ್ಯಾ? ಸೂರ್ಯನ ಮನೆಗೆ ಹೋಗಿದ್ಯಾ? ನಾನೇ ನಿನ್ನಪ್ಪ ಅಂತ ಅವ್ನಿಗೆ ಹೇಳಿದ್ಯಾ? ಅವನೇನಂದ? ಗಲಾಟೆ ಏನಾದ್ರು ಮಾಡಿದ್ನ? ಮದುವೆ ಸಾಧ್ಯ ಇಲ್ಲ ಅಂತ ಏನಾದ್ರು? ಯಾಕೆ ಡ್ಯಾಡ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಕೂಲ್, ನಾನ್ ಬಂದಿರೋದು ಅದೇ ವಿಷಯ ಹೇಳೋದಕ್ಕೆ. ನೀವೇ ನನ್ನ ತಂದೆ ಅನ್ನೋ ವಿಷಯನ ಸೂರ್ಯ ಅವ್ರ ಹತ್ರ ಹೇಳುವಂತ ಐಡಿಯಾ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ನನ್ ಮನ್ಸಲ್ಲಿ ಒಂದು ದೊಡ್ಡ ಭಾರ ನೀವು ಇಳಿಸ್ಬಿಟ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲ್ದು. ಅಂದ್ರೆ ಸೂರ್ಯ ನಿನ್ನ ಆದಿತ್ಯನ ಮದುವೆ ಸಾಧ್ಯ ಇಲ್ಲ ಅಂತಾರೇನು ಅಂತ ನನ್ಗೂ ಭಯ ಆಗಿತ್ತು. ಆದ್ರೆ ನೀವೇ ನನ್ನ ತಂದೆ ಅಂತ ಹೇಳಿದ್ಮೇಲೂ ನಮ್ಮ ಮದ್ವೆ ನಿರಾಕರಿಸದೆ ನೀನ್ ಯಾರ ಮಗಳು ಅನ್ನೋದು ಮುಖ್ಯ ಅಲ್ಲ, ನೀನು ಆದಿತ್ಯ ಸುಖವಾಗಿರೋದೇ ಮುಖ್ಯ ಅಂತ ಹೇಳಿದ್ರು. ಗೊತ್ತಾ? ಸೂರ್ಯ ಅಂಕಲ್ ಎಷ್ಟು ಒಳ್ಳೆಯವ್ರಲ್ವಾ ಡ್ಯಾಡ್? ಸೂರ್ಯ ಅಂಕಲ್ ಎಷ್ಟು ಗ್ರೇಟ್ ಅಲ್ವಾ ಡ್ಯಾಡ್? ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಕಾಳಜಿ ಅಲ್ವಾ? ಆರ್ತಿ ಆಂಟಿನೂ ಅಷ್ಟೇ, ನಮ್ಮ ಮದ್ವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರು. ರಿಯಲಿ ಅವ್ರಿಬ್ರು ಸಿಕ್ಕಾಪಟ್ಟೆ ಗ್ರೇಟ್. ಅವ್ರು ಏನ್ ಹೇಳಿದ್ರು ಗೊತ್ತಾ? ಮಕ್ಳ ಭವಿಷ್ಯದ ಮುಂದೆ ಯಾವ ದ್ವೇಷಕ್ಕೂ ಜಾಗ ಇಲ್ಲ ಅಂತ ಹೇಳಿದ್ರು. ಗೊತ್ತಾ? ಈಗ ನೀವೇ ಕನ್ಯಾದಾನ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಡ್ಯಾಡ್, ನನ್ನ ಮತ್ತೆ ಆದಿ ಪ್ರೀತಿ ವಿಷಯ ಮತ್ತೆ ನಾನು ನಿಮ್ ಮಗಳು ಅನ್ನೋದನ್ನ ಇಟ್ಕೊಂಡು ಆದಿತ್ಯಂಗೆ ರಂಜಿತ್ ಮೇಲಿರೋ ದ್ವೇಷನ ದೂರ ಮಾಡ್ಬೇಕು ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಡ್ಯಾಡ್? ನಿಮ್ ಮೇಲೆ ಅಷ್ಟೊಂದು ದ್ವೇಷ ಇಟ್ಕೊಂಡ್ರು, ಅದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ದೆ ರಂಜಿತ್ ಅಣ್ಣನ ಮನೆಯಳಿ ಅಂತ ಒಪ್ಕೊಂಡ್ರು. ಈಗ ನಾನ್ ನಿಮ್ ಮಗಳು ಅಂತ ಹೇಳಿದ್ರು ನನ್ನನ್ನು ಸೊಸೆ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ. ಅವ್ರಿಗಿಷ್ಟು ಒಳ್ಳೆ ಮನ್ಸಿರೋದಕ್ಕೆ ಅನ್ಸುತ್ತೆ. ಸೂರ್ಯ ಅವ್ರಂದ್ರೆ ಜನಕ್ಕೆ ಅಷ್ಟೊಂದು ಇಷ್ಟ. ನನಗೆ ಈಗ ನೆಮ್ಮದಿ ಆಗ್ತಿದೆ. ನಾವೆಲ್ಲ ಒಂದೇ ಫ್ಯಾಮಿಲಿ ತರ ಒಟ್ಟಿಗೆ ಇರೋ ಹಾಗಾದ್ರೆ ನಮ್ದು ತುಂಬಾ ಕುಟುಂಬ ಆಗುತ್ತೆ. ಆ ಕುಟುಂಬದಲ್ಲಿ ಬದುಕೋದಂದ್ರೆ ಸ್ವರ್ಗ ಸ್ವರ್ಗ ಡ್ಯಾಡ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸತ್ಯ ಹೇಳೋದ್ರಲ್ಲಿ ಇಷ್ಟೊಂದು ರಿಲೀಫ್ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದೇ ಬಾಣ ಬಿಟ್ಟರು ಎಲ್ಲ ನನಗೆ ರಿವರ್ಸ್ ಆಗ್ತಾ ಇದೆ. ಇದಕ್ಕೇನಾದರೂ ಬೇರೆ ಬ್ರಹ್ಮಾಸ್ತ್ರ ಬಿಡಲೇಬೇಕು. ಆ ಸೂರ್ಯನ ಮನೆಯವರು ಮೊದಲು ನನ್ನ ಮಗನ್ನ ಕಿತ್ಕೊಂಡ್ರು, ಈಗ ನನ್ನ ಮಗಳನ್ನ ಕಿತ್ಕೋತಿದ್ದಾರೆ. ನನ್ನಿಂದ ಎಲ್ಲರನ್ನೂ ದೂರ ಮಾಡಿ ನನ್ನ ಖಾಲಿ ಮಾಡಿಬಿಟ್ರು. ಆ ಸೂರ್ಯನ ಮನೆಯಲ್ಲಿ ಇರೋ ನೆಮ್ಮದಿ ಮೇಲೆ ನರಕ ಸೃಷ್ಟಿಸದೆ ಹೋದ್ರೆ ನನಗುಳಿಗಾಲ ಇಲ್ಲ.